ಬಹಳ ಇದರ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ದೇಶದಲ್ಲಿ ಬೇರೆ ಪಕ್ಷಗಳೇನಾದರೂ ಜಾತಿ ಜನಗಣತಿ ಮಾಡ್ತೀವಿ ಅಂತ ಹೇಳಿದ್ರೆ ಜಾತಿಯನ್ನು ಒಡಿತಾ ಇದ್ದಾರೆ, ಡಿವೈಡ್ ಮಾಡ್ತಾ ಇದ್ದಾರೆ, ಜಾತಿಗಳ ನಡುವೆ ಕಂದಕ ಸೃಷ್ಟಿ ಮಾಡ್ತಾ ಇದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ ಅಂತ ಹೇಳಿ BJP ನಾಯಕರು ಅನೇಕ ಬಾರಿ ಮಾತಾಡಿದರು. ಹಾಗಾದರೆ ಈಗ ಕೇಂದ್ರವೇ ಈ ಥರ ಮಾತಾಡಿದಾಗ ಇದು ಜಾತಿಗೆ ಬೆಂಕಿ ಹಚ್ಚಲ್ವಾ? ಇವ್ರು ಮಾಡಿದ್ರೆ ತಪ್ಪು, ಅವ್ರು ಮಾಡಿದ್ರೆ ಸರಿನಾ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಒಂದು ಕಡೆ ನಡೀತಾ ಇದೆ. ಇದರ ಮಧ್ಯೆ ಇದರ ಬಗ್ಗೆ ಅಶ್ವಿನಿ ವೈಷ್ಣವ್ ಒಂದು ಮಾತು ಹೇಳ್ತಾ ಇದ್ರು. ಇಲ್ಲಿ ನಾವು ಜಾತಿ ಸಮೀಕ್ಷೆ ಬೇರೆ, ಪಾರದರ್ಶಕ ಜಾತಿ ಜನಗಣತಿ ಬೇರೆ, ಸರ್ವೆ ಬೇರೆ, ಸೆನ್ಸಸ್ ಬೇರೆ ಅಂತ. ಯಾರು ಬೇಕಾದ್ರೂ ಸರ್ವೆ ಮಾಡ್ಕೊಳ್ಬಹುದು, ಸಮೀಕ್ಷೆಯನ್ನು ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಅದಕ್ಕೊಂದು ಅಥೆಂಟಿಸಿಟಿ ಬೇಕಾದರೆ, ಒಂದು ಕ್ರೆಡಿಬಿಲಿಟಿ ಬೇಕಾದರೆ ಕೇಂದ್ರದ ಕಡೆಯಿಂದನೇ ಆ ಒಂದು ಗಣತಿ ಆಗಬೇಕು ಅಂತ. ಜಾತಿ ಜನಗಣತಿ ಅಗತ್ಯತೆಗಳು ಅಂತ ಬಂದಾಗ ಜಾತಿ ಜನಗಣತಿಗೆ ಪ್ರಮುಖವಾಗಿ 4 ಅಗತ್ಯತೆಗಳಿರ್ತವೆ. ಒಂದು ಸಾಮಾಜಿಕ, ಇನ್ನೊಂದು ಕಾನೂನಾತ್ಮಕ, ಇನ್ನೊಂದು ಆಡಳಿತಾತ್ಮಕ, ಇನ್ನೊಂದು ನೈತಿಕ ಅಗತ್ಯಗಳು. ಇತಿಹಾಸ ಹೇಳೋದೇನಪ್ಪ ಹಾಗಾದರೆ? ನೋಡಿ, 1931ರಲ್ಲಿ ಭಾರತದಲ್ಲಿ ಬ್ರಿಟಿಷರಿಂದ ಈ ರೀತಿಯ ಒಂದು ಜಾತಿ ಜನಗಣತಿ ನಡೆದಿತ್ತು. ಎಲ್ಲ ಜನಗಣತಿಯಲ್ಲಿಯೂ ಕೂಡ ಜಾತಿವಾರು ಜನಸಂಖ್ಯೆ ಲೆಕ್ಕ ಹಾಕಿದ್ದಿರುವಾಗ 1951ರಲ್ಲಿ ಸ್ವಾತಂತ್ರ್ಯ ನಂತರದ ಮೊದಲ ಜನಗಣತಿ ಶುರುವಾಗಿತ್ತು. ಇದು ಸೆನ್ಸಸ್ಸು. 1931 ಜಾತಿ ಜನಗಣತಿ, ಅದು ಕ್ಯಾಸ್ಟ್ ಸೆನ್ಸಸ್ಸು, ಇದು ಸೆನ್ಸಸ್ಸು 1951ನಲ್ಲಾಗಿತ್ತು. ಆಗ ಜನಗಣತಿ ಜೊತೆಗೆ ಜಾತಿ ಜನಗಣತಿ ಬೇಡ ಅಂತ ನಿರ್ಧಾರ ಮಾಡಿರ್ತಾರೆ. ಸೆನ್ಸಸ್ ಸಾಕಪ್ಪ, ಈಗ ಜಾತಿದು ಬೇಡ ಅಂತ ತೀರ್ಮಾನ ಮಾಡಿರ್ತಾರೆ. SC/ST ಜನಗಣತಿ ಮಾತ್ರ ಮುಂದುವರಿಸಬೇಕು ಅಂತ ತೀರ್ಮಾನ ಆಗಿರುತ್ತೆ. 1961 ಕೇಂದ್ರ ಸರ್ಕಾರದಿಂದ ಮಹತ್ವದ ಆದೇಶ ಪ್ರಕಟವಾಗುತ್ತೆ. ರಾಜ್ಯಗಳೇನಾದರೂ ಇಚ್ಛೆ ಪಟ್ಟರೆ OBC ಜನಗಣತಿ ಮಾಡ್ಕೊಳ್ಬಹುದಪ್ಪ, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಇತರೆ ಹಿಂದುಳಿದ ವರ್ಗಗಳು, ಅವುಗಳ ಜನಗಣತಿ ಮಾಡ್ಕೊಳ್ಬಹುದು ಅಂತ ನಿರ್ದೇಶನ ಬರುತ್ತೆ. ಆಗ ಕೇಂದ್ರದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಇರಲಿಲ್ಲ. ಇತ್ತೀಚೆಗೆ ಕೇಂದ್ರದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸೌಲಭ್ಯ ಇದೆ. ಸಂವಿಧಾನದ ವಿಧಿ 15 ಸಬ್ ಕ್ಲಾಸ್ 4, 16 ಸಬ್ ಕ್ಲಾಸ್ 4, ಇದರ ಅಡಿಯಲ್ಲಿ OBCಗಳಿಗೆ ಮೀಸಲಾತಿ. ಜಾತಿ ಜನಗಣತಿ ಯಾರು ಹೊಣೆ ಆಗಿರುತ್ತೆ? ಯಾರು ಮಾಡ್ಬೋದಪ್ಪ ಇದನ್ನು ಅಂತ? ಎಲ್ಲ ರಾಜ್ಯಗಳು ಮಾಡ್ಕೊಬೋದಾ? ಅವರೇ ಜಾತಿ ಜನಗಣತಿ ಮಾಡೋದು, ಅವರೇ ಮೀಸಲಾತಿ ಹೆಚ್ಚಿಸಿ ಅಂತ ಹೇಳೋದು, ಮೀಸಲಾತಿ ಹೆಚ್ಚಳನೇ ಮಾಡೋದು, ಅಲ್ಲಿ ಸಂವಿಧಾನದ ಸ್ಕೆಡ್ಯೂಲಲ್ಲಿ ಇದನ್ನು ಸೇರಿಸಿ ಅಂತ ಬರೋದು ಮಾಡಬಹುದಾ? ನೋ. ಜನಗಣತಿಯನ್ನು ರಾಜ್ಯಗಳು ಮಾಡೋಕ್ಕೆ ಬರಲ್ಲ. ಇದು ಕೇಂದ್ರದ್ದೇ ವಿಷಯ ಆಗಿರುತ್ತೆ. ಇದು ಮಾಡಿದ್ರೆ ಕೇಂದ್ರನೇ ಮಾಡಬೇಕು, ಅದಕ್ಕೇ ಅಧಿಕೃತ ಮಾನ್ಯತೆ ಇರೋದು ಅಂತ. ಆಯಾ ರಾಜ್ಯಗಳಲ್ಲಿ ಆಯಾ ಪೊಲಿಟಿಕಲ್ ಪಾರ್ಟಿಗಳ ಅನುಕೂಲಕ್ಕೆ ಇದಾಗ್ಬಿಡುತ್ತೆ ಅಂತ ಕೇಂದ್ರ ವಾದ ಮಾಡುತ್ತೆ. ಇದನ್ನೇ ನೀವು ರಾಜ್ಯಗಳಿರ್ತಕ್ಕಂಥ ಪಾರ್ಟಿಗಳು ಕೇಳಿದ್ರೆ ಕೇಂದ್ರ ಇನ್ನೇನ್ರಿ ಮಾಡೋದು, ಅವ್ರ ಅನುಕೂಲಕ್ಕೆ ತಕ್ಕಂತೆ ಅವ್ರು ಬರ್ಸ್ಕೊಂಬರ್ತಾರೆ ಅಂತ ಇವರು ಹೇಳ್ತಾರೆ. ಇದರ ಮಧ್ಯದಲ್ಲಿ ಈ ಪಾರದರ್ಶಕತೆ ಅನ್ನೋ ಒಂದು ವಿಷಯವನ್ನು ಇವತ್ತು ಅಶ್ವಿನಿ ವೈಷ್ಣವ್ ಹೇಳ್ತಾ ಇದ್ದರು. ಭಾರತದಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಜನಗಣತಿಯೂ ಬರುತ್ತೆ, ಜಾತಿ ಜನಗಣತಿ ಕೂಡ ಬರುತ್ತೆ. ರಾಜ್ಯ ಸ್ಥಳೀಯ ಸಂಸ್ಥೆಗಳು ಕೂಡ ಅಗತ್ಯ ಅಂಕಿಅಂಶ ಸಂಗ್ರಹ ಮಾಡ್ಕೋಬಹುದು. ಸ್ಥಳೀಯ ಸಂಸ್ಥೆ ಯಾವುದೋ ಇದೆ, ನಾನು ಹೋಗಿದ್ದೀನಿ, ಸರ್ವೆ ಮಾಡಿದ್ದೀನಿ, ಬರ್ಕೊಂಡು ಬಂದಿದ್ದೀನಿ, ಆಯ್ತು ಇಟ್ಕೊಳ್ರಪ್ಪ ನೀವು. 2008ರ ಅಂಕಿಅಂಶ ಸಂಗ್ರಹಣಾ ಕಾಯ್ದೆ ಇಂತಹ ಅಧಿಕಾರವನ್ನು ಕೊಟ್ಟಿದೆ. ಈ ಕಾಯ್ದೆ ಪ್ರಕಾರ ಕರ್ನಾಟಕ, ತೆಲಂಗಾಣ, ಆಂಧ್ರ, ಬಿಹಾರದಲ್ಲಿ ಜಾತಿ ಜನಗಣತಿ ಆಗಿತ್ತು. ಕೇಂದ್ರದ ಜನಗಣತಿಯ ಭಾಗವಾಗಿ ನಡೆಯುವಂಥ ಜಾತಿ ಜನಗಣತಿ ಹೆಚ್ಚು ವಿಶ್ವಾಸಾರ್ಹ ಮತ್ತು ಅದಕ್ಕೆ ಅಧಿಕೃತ ಮಾನ್ಯತೆ ಇರುತ್ತೆ. ಈ ದೇಶದಲ್ಲಿ ಲೆಕ್ಕ ಹಾಕೊಂಡಾಗ ನಾವು 4 ಲಕ್ಷ ಜಾತಿಗಳಿವೆ. ನಮ್ಮ ದೇಶ 4 ಲಕ್ಷ, 4,000 ಅಲ್ಲ, 4 ಲಕ್ಷ ಜಾತಿಗಳಿವೆ. ಆರ್ಥಿಕ ಮತ್ತು ಸಾಮಾಜಿಕ ಸಮೀಕ್ಷೆಯಿಂದಾನೇ ಇದು ಬಹಿರಂಗವಾಗ್ತಾ ಇದೆ. 2012ರಲ್ಲಿ ಕೇಂದ್ರ ನಡೆಸಿದಂಥ ಆರ್ಥಿಕ ಸಾಮಾಜಿಕ ಸಮೀಕ್ಷೆ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ನಡೆಸಿದಂಥ ಸರ್ವೆ, 1931ರಲ್ಲಿ ಜಾತಿ ಆಧಾರಿತ ಜನಗಣತಿ ನಡೆಸಿದ್ರು ಬ್ರಿಟಿಷರು. ಅವತ್ತು ದೇಶದಲ್ಲಿ 4147 ಜಾತಿಗಳು ಒಂದು ಕಡೆ ಪತ್ತೆಯಾಗಿದ್ದು. ಈಗ ನಾವು ರಾಜ್ಯ ಮತ್ತು ಕೇಂದ್ರದ ವಿಚಾರ ಅಂತ ನಾವಿಲ್ಲಿ ಬರೋಣ, ಇಲ್ಲಿ ಮಾತಾಡಲೇಬೇಕಾಗತ್ತೆ ನಾವು. ನೋಡಿ, ರಾಜ್ಯ ಮತ್ತು ಕೇಂದ್ರದ ಅಧಿಕಾರ ವ್ಯಾಪ್ತಿ ಅಂತ ಬಂದಾಗ ಏನೇನಿರುತ್ತೆ ಅಂತ ನೋಡಿದ್ರೆ, ನೋಡಿ, ರಾಜ್ಯಗಳ ನೇತೃತ್ವದಲ್ಲಿ ಜಾತಿ ಸಮೀಕ್ಷೆ ಮಾಡಬಹುದು. ಸರ್ವೆ, ಇದು ಸೆನ್ಸಸ್ ಅಲ್ಲ, ಇದು ಗಣತಿ ಅಲ್ಲ, ಸಮೀಕ್ಷೆ ಯಾವಾಗಲೂ ಆ್ಯಕ್ಯುರೇಟ್ ಇರಲೇಬೇಕು ಅಂತನೂ ಇಲ್ಲ, ಇರಲೇಬಾರದು ಅಂತನೂ ಇಲ್ಲ. ಸಮೀಕ್ಷೆನೇ ಎಲ್ಲವೂ ಅಂತನೂ ಅಲ್ಲ, ಅಥವಾ ಸಮೀಕ್ಷೆ ಏನೂ ಅಲ್ಲ ಅಂತಲೂ ಹೇಳಕ್ಕೆ ಬರಲ್ಲ. ಎಲೆಕ್ಷನ್ ಆದಾಗ ಸಮೀಕ್ಷೆ ಮಾಡ್ತಾರ್ರಿ, ಯಾರು ಗೆಲ್ಲಬಹುದು ಅಂತ. ಸಮೀಕ್ಷೆ ಅದು ಅಧಿಕೃತ ಮೊಹರಿದೆಯಾ ಅದಕ್ಕೆ? ನೋ. ಎಲೆಕ್ಷನ್ ಆದಾಗ ಓಟನ್ನು ಯಾರು ಕೌಂಟ್ ಮಾಡ್ತಾರೆ ಹೇಳಿ? ಚುನಾವಣಾ ಆಯೋಗನೇ ಕೌಂಟ್ ಮಾಡೋದು ಅದನ್ನು. ಅದು ಗಣತಿ, ಅದು ಲೆಕ್ಕ, ಇದು ಸಮೀಕ್ಷೆ ಆಗುತ್ತೆ ಅಂತ ಹೇಳಿ. ಇನ್ನೊಂದು ಕಡೆ ಅಂಕಿಅಂಶಗಳ ಸಂಗ್ರಹಣಾ ಕಾಯ್ದೆ 2008 ರಾಜ್ಯದ ಗಡಿಗಳಿಗೆ ಒಂದು ಕಡೆ ಸೀಮಿತವಾಗಿರುತ್ತೆ. ಇದು ರಾಜ್ಯ ಅಂತ ಬಂದಾಗ, ಕೇಂದ್ರ ಸರ್ಕಾರದ ಜನಗಣತಿ ಅಂತ ಬಂದಾಗ 1948 ಜನಗಣತಿ ಕಾಯ್ದೆನೇ ಕೇಂದ್ರಕ್ಕೆ ಇರುತ್ತೆ. ಇಲ್ಲಿ
ಇದರದ್ದು ಮಿತಿ ಯಾವ್ದಾದ್ರು ಕೆಲವು ರಾಜ್ಯಗಳ ನೋ, ಇಡೀ ರಾಷ್ಟ್ರವೇ ಇದರ ವ್ಯಾಪ್ತಿ ಮತ್ತು ರಾಷ್ಟ್ರವ್ಯಾಪಿಯಾಗಿ ಇದು ಇಲ್ಲಿ ಸೆನ್ಸಸನ್ನು ಮಾಡಬಹುದು ಅಂತ. ರಾಜ್ಯ ಸರ್ಕಾರಿ ಇಲಾಖೆಗಳು ಬರ್ತವೆ. ರಾಜ್ಯದ ವಿಚಾರ ಅಂತ ಬಂದಾಗ ರಾಜ್ಯದ ಗಡಿಗಳಿಗೆ ಸೀಮಿತವಾಗಿರ್ತವೆ ಇವೆಲ್ಲವೂ ಕೂಡ. ಕೇಂದ್ರ ಸರ್ಕಾರದ ಜನಗಣತಿ ಪ್ರಕರಣ ಹೋದಾಗ ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರು ಇದರ ಒಂದು ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಇಲ್ಲಿ ಸ್ಥಳೀಯ ನೀತಿ ನಿರೂಪಣೆ ಮೀಸಲಾತಿ ವಿಚಾರದಲ್ಲಿ ರಾಜ್ಯಗಳ ಸಮೀಕ್ಷೆ ಬರುತ್ತೆ. ರಾಜ್ಯಗಳ ಸಮೀಕ್ಷೆ ವಿಭಾಗದಲ್ಲಿ ಸ್ಥಳೀಯ ನೀತಿ ನಿರೂಪಣೆ ಮೀಸಲಾತಿ ವಿಚಾರ ಇರುತ್ತೆ. ಕೇಂದ್ರ ಸರ್ಕಾರ ಜನಗಣತಿ ಪ್ರಕರಣ ಹೋದಾಗ ರಾಷ್ಟ್ರೀಯ ನೀತಿ, ಸಂಪನ್ಮೂಲ ಹಂಚಿಕೆ ವಿಚಾರಗಳು ಅಲ್ಲಿರ್ತವೆ. ಇನ್ನೊಂದು ರಾಜ್ಯದ ವಿಚಾರಕ್ಕೆ ಬಂದರೆ ಕಾನೂನು ವಿವಾದ, ಸೀಮಿತ ವಿಶ್ವಾಸಾರ್ಹತೆ. ಬೇಕಾದಷ್ಟು ಇದೇನೋ ಒಂದು ಸಮೀಕ್ಷೆ ಮಾಡಿದ್ರು ಅಂದ ತಕ್ಷಣ ಇದು ಅಂತಿಮ ಆಗೋಯಿತು, ಎಲ್ರಿಗೂ ಮೀಸಲಾತಿ ಸಿಕ್ಕೇ ಬಿಡ್ತು, ವಾವ್ ಅಂದುಬಿಟ್ರು ಜನ. ಹಾಗಲ್ಲ. ಇದಕ್ಕೆ ಯಾವಾಗಲೂ ಕಾನೂನು ವಿವಾದಗಳಿರ್ತವೆ ಮತ್ತು ಸೀಮಿತ ವಿಶ್ವಾಸಾರ್ಹತೆ. ಇದರ ವಿಶ್ವಾಸಾರ್ಹತೆಯ ಮಟ್ಟ ಇದೆಯಲ್ಲ, ಒಕ್ಕೊರಳಿಂದ ಏಕತ್ರವಾಗಿ ಎಲ್ಲರೂ ಕೂಡ ಇದು ಅದ್ಭುತವಾಗಿದೆ ಹೇಳಲ್ಲ. ಆದರೆ ರಾಷ್ಟ್ರವ್ಯಾಪ್ತಿಯ ಈ ಸೆನ್ಸಸ್ ಅಂತ ಬಂದಾಗ ಅದಕ್ಕೆ ಏನಿರುತ್ತೆ ಅಂದರೆ ವ್ಯವಸ್ಥಾಪನಾ ಸಂಕೀರ್ಣತೆ ಇರುತ್ತೆ, ರಾಜಕೀಯ ಸೂಕ್ಷ್ಮತೆ ಕೂಡ ಇದರಲ್ಲಿ ಅಡಗಿರುತ್ತೆ. ಮತ್ತು ಕೇಂದ್ರ ಮಾಡಿದಾಗ ಇದಕ್ಕೆ ಸಹಜವಾಗಿಯೇ ಒಂದು ಅಧಿಕೃತತೆ ಇದಕ್ಕೆ ಒಂದು ಪ್ರಾಪ್ತಿಯಾಗಿರುತ್ತೆ.